ಹೇ ಸ್ನೇಹಿತರೆ, ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ತುಂಬಾ ದಿವಸ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಯಾಕಂದ್ರೆ ಶಿವರಂಜನಿ ನಾನು ಬಿಟ್ಬಿಟ್ಟು ಆಸ್ಟ್ರೇಲಿಯಾ ಸುತ್ತಕ್ಕೆ ಹೋಗಿದ್ಲು. ಆಸ್ಟ್ರೇಲಿಯಾದಿಂದ ವಾಪಸ್ ಬಂದ ತಕ್ಷಣ ವೈರಲ್ ಫೀವರ್. ಅಯ್ಯೋ, ಬಂದ ತಕ್ಷಣ ಅಲ್ಲ, ಅಲ್ಲೇ ಶುರುವಾಗಿದೆ. ಅಲ್ಲಿಂದ ಬಂದಿದ್ದೇನೆ ವೈರಲ್ ಫೀವರ್ ಅಂತ ಅನ್ಕೊಂಡು ಬೇಡ ನನ್ನ ಅವಸ್ಥೆ. ಅದಕ್ಕೆ ತುಂಬಾ ದಿವಸ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಸೊ ನಮ್ದು ಲೈವ್ ಇವತ್ತು ಸುಮ್ನೆ ಹಂಗೆ ಶೇಖ್ ಜಾಯದ್ ರೋಡ್ ಅಲ್ಲಿ ಒಂಚೂರು ಸುತ್ತಾಡ್ಕೊಂಡು, ಯಾವಾಗ್ಲೂ ತೋರಿಸ್ತೀವಲ್ವಾ ಶೇಖ್ ಜಾಯದ್ ರೋಡ್. ಎಸ್, ಆದ್ಮೇಲೆ ಇವತ್ತು ತೋರಿಸ್ಲೇಬೇಕು ನಿಮ್ಗೆ ಶೇಖ್ ಜಾಯದ್ ರೋಡ್. ಸೊ ನೋಡೋಣ. ತುಂಬಾ ಜನ ಕೇಳ್ತಾ ಇದ್ರಿ ಹೇಗಿದೆ ಇರಾ ನೀವೆಲ್ಲ ಅಂತ. ಹೌದು, ಸೊ ನೋಡಿ ಹೀಗೆ ಇದ್ದೀವಿ. ಹೌದು, ನಾನು ಬೆಳೆದಿಂಗಳ ಬಾಲೆ ತರ ಇವಳು ಆಯಿಲ್ ಹಾಕೊಂಡು ನೋಡಿ ಗ್ಲೋ ಆಗ್ತಾ ಇದ್ದೀನಿ. ಅವಳು ಆಸ್ಟ್ರೇಲಿಯಾಗ ಹೋಗಿ ಬಂದು ಗ್ಲೋ ಆಗ್ತಾ ಇದ್ದಾಳೆ ಕರೆಕ್ಟ್ ಅಲ್ವಾ? ಸೊ ಇವಾಗ ನೋಡಿ ನಮ್ ಶೇಖ್ ಜಾಯದ್ ರೋಡ್ ನೋಡಿ. ನಾನು 25ನೇ ತಾರೀಕು ನಾನು ದುಬೈಗೆ ಬಂದಿದ್ದು, ಆಯ್ತಾ. 25ರಿಂದ 26ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ನಾನು ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೀನಿ. ಒಂದು, ನನಗೆ ಬ್ಯಾಕ್ ಪೇಯ್ನ್ ಹಾಕ್ಕೊಂಡು ನನಗೆ ಫಿಸಿಯೋಥೆರಪಿ, ಆಯಿತಾ, ಎವ್ರಿ ಡೇ ಅದೊಂದು. ಆಮೇಲೆ ಹುಷಾರಿಲ್ಲ ಅಂದ್ಕೊಂಡು, ಆಮೇಲೆ ನಿಂಗೆ ಗೊತ್ತಲ್ಲ ನಮ್ಮ ಪುಟಾಣಿ ಬೇರೆ, ಅವನಿಗೆ ಬೇರೆ ಏನು ಲೂಸ್ ಮೋಷನ್ ಆಗಿಬಿಟ್ಟು ರಾತ್ರಿ ಇಡೀ ಎವ್ರಿ ಹಾಫ್ ಆನ್ ಅವರ್ ಅವನಿಗೆ ನಾನು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ರಾತ್ರಿ ಹೊತ್ತಲ್ಲಿ ನೀನು ನೆನ್ಪು ಮಾಡ್ಕೊ 1.5 ಗಂಟೆ 2.5 ಗಂಟೆ ಅರ್ಲಿ ಮಾರ್ನಿಂಗ್. ಒಂದು ಚೂರಾದ್ರೂ ಹೆದರಿಕೆ ಇದೆಯಾ? ಏನು ಹೆದರಿಕೆನೂ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಮೊದಲು ನನ್ಗನ್ಸುತ್ತೆ ರಿಷಾ, ಆ ನ್ಯೂಸ್ ನೋಡಕ್ ಬಂದ್ ಮಾಡ್ಬೇಕು. ಅಮ್ಮ ನ್ಯೂಸ್ ನೋಡಿದ ತಕ್ಷಣ ನಮ್ಗೆ ಹೆದರಿಕೆ, ನಮ್ಗೆ ಗೊತ್ತಿಲ್ಲ ನಾವೆಲ್ಲಿದೀವಿ ಅನ್ನೋ. ಮನೆಯಿಂದ ಹೊರಗಡೆ ಬಂದಿದ ತಕ್ಷಣ ನೋಡಿ ನಮ್ಮ ಬ್ಯೂಟಿಫುಲ್ ಶೇಖ್ ಜಾಯದ್ ರೋಡ್ ತೋರಿಸ್ತಾ ಇದ್ವಿ. ಇವಾಗ್ಲೂ ನೋಡಿ ಈ ಪರಿಸ್ಥಿತಿಯಲ್ಲೂ ನೋಡಿ 10:30 ವೀಕ್ ಡೇ. ಇವತ್ತು ಫ್ರೈಡೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಫ್ರೈಡೇನೇ ತೋರಿಸ್ತಾ ಇರೋದು. ಏನು ಅಂದ್ರೆ ಒಂದೊಂದ್ಸತಿ ಈಗ ನೋಡಿ ಎಲ್ಲರಿಗೂ TRP ಅದು ಇದು ಅನ್ಕೊಂಡು ಬೇಡದೇ ಇರೋದೆಲ್ಲ ತೋರಿಸ್ಬಿಡ್ತಾರೆ ಟಿವಿನಲ್ಲಿ. ಪಾಪ ಎಷ್ಟು ಜನ ಫ್ಯಾಮಿಲಿಗಳು ಬ್ಯಾಕ್ ಇನ್ ಇಂಡಿಯಾನ ಎಲ್ಲೇ ನನ್ನ ಮಗಳಿಗೆ ಹೆದರಿಕೆ ಹಾಕೊಂಡ್ಬಿಟ್ಟು ಅವಳು ಪಾಪ ಫೋನ್ ಮಾಡ್ಕೊಂಡು ಅಳ್ತಾ ಇದ್ಲು. ಅವಳು, ಅಮ್ಮ ಹೆಂಗಿದ್ದೀರಾ ಅಮ್ಮ ಅಪ್ಪ ಅನ್ಕೊಂಡು. ಮಗ ಇಲ್ಲಿ ಏನಿಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ನೀನು ಯೋಚನೆ ಮಾಡಿ ಅಳೋಂಥದ್ದೇನು ಇಲ್ಲ ಅಂತ. ಆ ಥರ ಎಷ್ಟು ಜನ ಅಪ್ಪ ಅಮ್ಮಂದ್ರಿಗೆಲ್ಲ ವಯಸ್ಸಾದವರಿಗೆಲ್ಲ ಎಷ್ಟು ವರಿ ಇರಬೇಡ ಹೇಳು. ಯಾಕೆ ಈ ಥರ ಮಾಡ್ತಾರೆ? ಹೌದು, ಯಾಕೆ ಸುಳ್ಳು ನ್ಯೂಸ್ ತೋರಿಸ್ತಾರೆ? ತಪ್ಪಲ್ವಾ ಇವ್ರು ಮಾಡೋದು? ನಾನು ಹೇಳ್ತಾ ಇದ್ದೀನಿ, ಯಾವತ್ತು 27ನೇ ತಾರೀಕಿಂದ ತಾನೇ ಇದೆಲ್ಲ ಶುರುವಾಗಿದ್ದು. 27ರಿಂದ ಅಲ್ಲ, 26ರಿಂದನೇ ನಾನು ಡಾಕ್ಟರ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಏನ್ ಮಾಡೋದು? ನಾನು ಡೈಲಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೀನು ಹೋಗ್ತಾ ಇದೀಯಾ, ನಾನು ಹೋಗ್ತಾ ಇದ್ದೀನಿ. ಚಾಯ್ಸ್ ಕೊಟ್ಟಿದ್ದಾರೆ ಎಲ್ಲಾರ್ಗು, ಬೇಕಾದ್ರೆ ನೀವು ಮನೆಯಿಂದ ಕೆಲಸ ಮಾಡಿ. ಯಾಕಂದ್ರೆ ಇದು ಇಂಡಿವಿಜುವಲ್, ನಿಮ್ ಮನ್ಸಿಗೆ ಹೇಗೆ ಫೀಲಿಂಗ್ ಇರುತ್ತೆ. ಇಲ್ಲಿ ಎಲ್ಲಾ ಕಂಟ್ರೀಸ್ ಜನರು ಇದ್ದಾರೆ. ಸೊ ಆಪ್ಷನ್ ಎಲ್ಲರಿಗೂ ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ಮನೆಯಿಂದ ಕೆಲಸ ಮಾಡಿ ಅಂತ. ಬಟ್ ನನ್ಗೆ ಸಂತೋಷ್ಗೆ ಏನು ಅನ್ಸ್ಲಿಲ್ಲ, ನಮಗನ್ನಿಸ್ತು ಸೇಫ್ ಆಗಿದೆ. ನಿಜವಾಗ್ಲೂ ಸೇಫ್ ಆಗಿದೆ. ವಿ ವೆಂಟ್ ಟು ಆಫೀಸ್. ಇವತ್ತು ನಂಗೆ ಕೆಲಸ ಇದೆ, ಸೊ ಒಂದು ಮೀಟಿಂಗ್ ಹೋಗ್ಬೇಕು. ಅದಕ್ಕೆ ಮುಂಚೆ ಇವಳ ಕಾಫಿಗೆ ಮೀಟ್ ಆಗೋಣ, ಈ ವಿಡಿಯೋ ನಿಮ್ಗೋಸ್ಕರ ಇವತ್ತು ಮಾಡಿ ನಾವು ಪೋಸ್ಟ್ ಮಾಡೋಣ ಅಂತ. ಅಂದ್ರೆ ಮಾಡ್ಬೇಕಲ್ವಾ? ಯಾಕಂದ್ರೆ ತುಂಬಾ ಜನ, ನೀವು ಎಷ್ಟೋ ಜನ ಕೇಳ್ತಾ ಇದ್ದೀರಾ ಅಲ್ಲಿ ಹೆಂಗಿದೆ ಪರಿಸ್ಥಿತಿ, ಹೆಂಗಿದೆ, ನೀವೆಲ್ಲ ಸೇಫ್ ಆಗಿದ್ದೀರಾ ಅಂತ. ನನ್ನ ತಂಗಿ ಬಂದು ಬೆಂಗಳೂರಲ್ಲೇ ಇರೋದು, ಅಕ್ಕನ ಮಗಳು ಅವಳು ಇಲ್ಲೇ ಇದ್ಲು, ಇವಾಗ ಅಲ್ಲಿದ್ದಾಳೆ. ಏನ್ ಫೋನ್ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ರೆ ನಾನು ಬರೋದಿಲ್ಲ, ಇಲ್ಲೇ ಇರ್ತೀನಿ. ಯಾಕಂದ್ರೆ ನಿಜವಾಗ್ಲೂ ಇಲ್ಲಿ ನಾವು ಸೇಫ್ ಫೀಲ್ ಮಾಡ್ತೀವಿ ಅಲ್ವೇನೆ? ಹೌದು. ಮತ್ತೆ ನಾವಿಬ್ರು ಇಲ್ಲಿ ನಮ್ಮ ಐ ಥಿಂಕ್ ಇಂಡಿಯಾಲಿ ನಾವು ಕಳೆದಿರೋ ಟೈಮ್ಕಿನ್ನ ನಮ್ಮ ಏಜ್ ವೈಸ್ ವಿ ಹ್ಯಾವ್ ಸ್ಪೆಂಡ್ ಮೋರ್ ಟೈಮ್ ಹಿಯರ್. ಓವರ್ 20 years ಇಲ್ಲೇ ಇದೀವಿ. ಹೌದು. ನಾನು ಹಂಗೆ ಹೇಳಿದ ತಕ್ಷಣ ಏನು ಇಂಡಿಯಾನ ನಾನು ನೋಡಿ, ಇಂಡಿಯಾ ಜನ್ಮಭೂಮಿ, ತಾಯಿ ಇದ್ದಂಗೆ, ಇದು ಕರ್ಮ ಭೂಮಿ, ಆಯ್ತಾ. ಎಲ್ಲದಕ್ಕೂ ನಮ್ಮ ಸಲಾಂ, ಖಂಡಿತವಾಗಿ, ಆಯ್ತಾ. ಇದು ನಾವು ಏನು ನಮ್ಗೆ ನಾವು ಅಷ್ಟು ವರ್ಷದಿಂದ ಇದ್ದು ಒಂದು ಚೂರು ಭೇದ ಭಾವ ಅನ್ನೋದು ಇವ್ರ ಹತ್ರ ಇಲ್ವೇ ಇಲ್ಲ. ಹೌದು. ರೂಲ್ಸ್ ಅಂದ್ರೆ ರೂಲ್ಸ್, ಎಲ್ಲರಿಗೂ ಒಂದೇ ರೂಲ್ಸ್ ಅಷ್ಟೇ, ಮುಗೀತು. ಯಾವ ತರನು ಏನೂ ಇಲ್ಲ.
ನಿಜವಾಗ್ಲೂ ಒಂದು ಎಷ್ಟು ಸೇಫ್ ಫೀಲ್ ಮಾಡ್ತೀವಿ ಅಂದರೆ ನೀವೇ ನೋಡಿ ಇವತ್ತು ಇಂಥ ಒಂದು ಇದರಲ್ಲಿ ಇವಾಗ ಬೇಕಾದ್ರೆ ನ್ಯೂಸ್ ಆನ್ ಮಾಡಿ ಅಲ್ಲಿ ಅಂತ ಇದೆ ಇಲ್ಲ ಅಂತ ಇದೆ ಏನೇನೋ ತೋರ್ಸಕ್ ಶುರು ಮಾಡ್ತಾರೆ. ನಾವು ಹೋಗ್ತಾ ಇದೀವಿ ನೋಡಿ ದಾರಿ ಒಳಗಡೆ. ಅದು ಅಲ್ಲದೆ ಇದು ಇವಾಗ ರಮದಾನ್. ಸೊ ರಮದಾನ್ ಟೈಮ್ ಮೊದ್ಲೆಲ್ಲ ನಾರ್ಮಲ್ ಡೇಸ್ ಅಲ್ಲೂ ದುಬೈಯಲ್ಲಿ ರಮದಾನ್ ಟೈಮ್ ಅಲ್ಲಿ ಜಾಸ್ತಿ ಜನರು ಆಚೆ ಇರಲ್ಲ ಈ ಟೈಮ್ ಅಲ್ಲಿ, ಯಾಕಂದ್ರೆ ಫಾಸ್ಟಿಂಗ್ ಮಾಡ್ತಾ ಇರ್ತಾರೆ ಅಂತ. ಬಟ್ ಇವಾಗ ಆತರ ಏನೂ ಇಲ್ಲ. ನಾರ್ಮಲ್ ಯಾರ್ಯಾರು ಹೋಗ್ಬೇಕು ಹೊರಗಡೆ ಹೋಗ್ತಾ ಇರ್ತಾರೆ, ಎಲ್ಲ ನಾರ್ಮಲ್ ಆಗಿದೆ. ಬಟ್ ಅದೇ ತುಂಬಾ ಜನ ಸುಮ್ನೆ ಸ್ಟೋರೀಸ್ ಮಾಡ್ತಾರೆ, ಅದೇ ಬೇಜಾರು. ಏನಾಗತ್ತೆ ಅಂದ್ರೆ ಓಹೋ ಅಂದಿದ ತಕ್ಷಣ ಒಂದಷ್ಟು ಜನ ನೋಡಕ್ ಶುರು ಮಾಡ್ತಾರಲ್ವಾ, ಅದಕ್ಕೆ ಅಷ್ಟೇ, ಇನ್ನೇನು ಇಲ್ಲ. ಹೌದು ಹೌದು. ಎಲ್ಲ ಎಷ್ಟು ನಾರ್ಮಲ್ ಲೈಫ್ ನೋಡಿ. ಆಫೀಸಿಗೆ ಹೋಗೋರು ಹೋಗ್ತಾ ಇದ್ದಾರೆ, ಕಾರ್ ಪಾರ್ಕ್ ಎಲ್ಲ ಫುಲ್ ಇದೆ, ಹೆದರೋ ಅಂಥದ್ದು ಏನೂ ಇಲ್ಲ. ಇವತ್ತು ಎಲ್ಲಿ ತಿನ್ನಕ್ಕೆ ಹೋಗ್ತಾ ಇದೀವಿ? ಏನದು ಅವ್ರು ಯಾರೇ ಶಂಕರ್ ಮಹಾದೇವ್ ಮ್ಯೂಸಿಷಿಯನ್ ಅಲ್ವಾ ಅವರು? ಮ್ಯೂಸಿಕ್ ಸಿಂಗರ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು ಒಂದು ರೆಸ್ಟೋರೆಂಟ್ ಇದೆ ಮಾಲ್ಗುಡಿ ಅಂತ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ಗೆ ಇದೇ ಒಂದು ಚಾನ್ಸ್ ಬೇಕಿತ್ತು. ನಿಮಗೆ ವಿಡಿಯೋ ತೋರಿಸ್ತಾ ನಾವು ಹೋಗ್ತಾ ಇದ್ದೀವಿ. ಹೋಗೋಣ. ಸ್ಪೆಷಲ್ ನೋಡಿ ಓಡೋಗೋದು. ಓಡಕ್ ನಾನೇ. ವಾಟ್ ಈಸ್ ಫೇಮಸ್ ಹಿಯರ್? ಮುಲ್ಬಗಲ್ ದೋಸಾ, ಬೆಣ್ಣೆ ದೋಸಾ. ಬೆಣ್ಣೆ ದೋಸಾ, ಬೆಣ್ಣೆ ದೋಸಾ, ಮುಲ್ಬಗಲ್ ದೋಸಾ. ಬೆಣ್ಣೆ ದೋಸೆ is thick, is it? It's inside the crunchy with lots of white butter. ಟ್ರೈ ಮಾಡೋಣ. ಒಂದು ಕೆಲಸ ಮಾಡೋಣ, ಒಂದು ಮುಳ್ಬಾಗಿಲು ದೋಸೆ, ಆಮೇಲೆ ಇನ್ನೊಂದು ಬೆಣ್ಣೆ ದೋಸೆನಾ ಏನೋ ಫೇಮಸ್ ಅಂತ ಹೇಳ್ತಾರಲ್ಲ, ಅದನ್ನ ಆರ್ಡರ್ ಮಾಡಿ ನೋಡೋಣ. ಓ ಎಸ್, ಓಕೆ. ಯಾ. ಸೊ ಒನ್ ಮುಳ್ಬಾಗಿಲು ದೋಸೆ ಆ್ಯಂಡ್ ಒನ್ ಬೆಣ್ಣೆ ದೋಸೆ. ಓಕೆ, ಥ್ಯಾಂಕ್ಸ್. ಏನ್ ಗೊತ್ತಾ, ಬೆಣ್ಣೆ ದೋಸೆ ಕ್ಯಾನ್ಸಲ್ ಮಾಡಿ ಓಕೆ ತಟ್ಟೆ ಇಡ್ಲಿ ತಗೋತಾ ಇದೀವಿ. Okay. ಎಷ್ಟೊಂದ್ ಜನ ಲಾಸ್ಟ್ ಟೈಮ್ ಸಂತೋಷ್ ಆಫೀಸಿಂದ ತುಂಬಾ ಜನ ಬಂದಿದ್ರಂತೆ. ಓಕೆ, ಅವರು ತಟ್ಟೆ ಇಡ್ಲಿ ಏನೋ ಪೊಡಿ ತಟ್ಟೆ ಇಡ್ಲಿ ಚೆನ್ನಾಗಿರುತ್ತಾ ಅಂದ್ರು. ಸೊ ಒಂದು ಅದು ಹೇಳಿದ್ವಿ, ಪೊಡಿ ನಮಗೆ ಅಂತ ಚಟ್ನಿ ಪುಡಿ ಅಷ್ಟೇ. ಪೊಡಿ ಅದಕ್ಕೊಂದು ಪೊಡಿ ಅಂದ್ಬಿಡ್ತಾರೆ ಅಷ್ಟೇನೆ. ಇರ್ಲಿ, ಹಾ. ಸೊ ಟ್ರೈ ಮಾಡೋಣ. ಮಾಡೋಣ ಅಲ್ಲ. ಹಾ, ಓಕೆ. ನೋಡಿ ಮುಖ ನೋಡಿ. ಗೀ ಪೊಡಿ ಇಡ್ಲಿ ಅಂತೆ. ಎಷ್ಟು 18 ಗ್ರಾಮು ಆಯ್ತಾ. ಆಮೇಲೆ ನೀನು ಆರ್ಡರ್ ಮಾಡಿ ದೋಸೆ 23. ನೀನು ಅವತ್ತೊಂದು ಕವರ್ ಮಾಡಿದೆ ನೋಡು, ಯಾವ ರೆಸ್ಟೋರೆಂಟೇ ಅದು? ಬೆಂಗಳೂರು ಬಾಡೂಟನ. ಬೆಂಗಳೂರು ಬಾಡೂಟದಲ್ಲಿ ಬಿರಿಯಾನಿನೇ ಈ ಪ್ರೈಸಲ್ಲಿ ಸಿಕ್ಕತ್ತೆ. ಮಟನ್ ಚಾಪ್ಸು ಸಿಕ್ಕತ್ತೆ ಅಲ್ವಾ? ಸೊ ಈ ಪ್ರೈಸಲ್ಲಿ ಇವ್ರು ಏನು ಕೊಡ್ತಾರೆ ಅಂತ ನೋಡೋದೇ ಇವಾಗ ಒಂದು ಇಂಟ್ರೆಸ್ಟಿಂಗ್. ಆದ್ಮೇಲೆ ಶಿವರಂಜನಿದು ಕಾಮೆಂಟ್ಸ್ ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ. ಆ್ಯಸ್ ಯೂಶುವಲ್ ಹಾನೆಸ್ಟ್ ಅಷ್ಟೇ, ಅಷ್ಟಕ್ಕೆ ಬರ್ತಿದ್ಯಾ ಇಲ್ವಾ ಅಂತ. ಯೂಶಲಿ ಏನು ಗೊತ್ತಾ, ಇಲ್ಲಿ ದುಬೈನಲ್ಲಿ ಮಸಾಲೆ ದೋಸೆ ಅಂದರೆ 16.5 17 ಅಷ್ಟೇ. ಇನ್ನೂ ಅಪ್ಪಪ್ಪ ಅಂದ್ಕೊಂಡು ಹೋದೆ ಅಂದ್ರೂ 18 19 ಇರ್ಬೋದು ಅಷ್ಟೇ. ಬಟ್ ಇವ್ರು ಯಾವ ಟೈಪು ಮಾಡ್ತಾರೆ ನೋಡೋಣ. ಅಲ್ಲ, ಬರೀ ಮ್ಯೂಸಿಕ್ ಅವ್ರದ್ದು ದೊಡ್ಡ ಹೆಸರು ಹೇಳ್ಕೊಂಡು ನಮ್ಮ ಜೋಬಿಗೆ ಮ್ಯೂಸಿಕ್ ನೋಡೋಣ ಅಲ್ವಾ? ನೋಡೋಣ. ಮೊಸರನ್ನಕ್ಕೆ ಎಷ್ಟು ಗೊತ್ತಾ? 14. ನಾನು ಅನ್ನನೂ ಮಾಡ್ಕೊಂಬರ್ತೀನಿ ಮನೆಯಿಂದ, ಮೊಸರು ಇಲ್ಲ. ನಂಗೆ ಅನ್ಸುತ್ತೆ ಇದ್ರ ಜೊತೆ ನಮ್ಗೆ ಲೈವ್ ಮ್ಯೂಸಿಕ್ಕು ಬರುತ್ತೆ ಅಂತ. ಶಂಕರ್ ಮಾದೇವನ್ ಬರ್ಬೋದೇನೋ. ಸೊ ಎಲ್ಲ ಊಟನೂ ಬಂತು. ಮುಲ್ಬಗಲ್ ಮಸಾಲ ದೋಸಾ, ಮುಳುಬಾಗಲು ಮಸಾಲೆ ದೋಸೆ ಅಂತ ನೋಡಿ. ಗೀ ಪುಡಿ ತಟ್ಟೆ ಇಡ್ಲಿ, ಗೀ ಪುಡಿ ತಟ್ಟೆ ಇಡ್ಲಿ, ಸಾಂಬಾರ್, ಕೋಕೋನಟ್ ಚಟ್ನಿ, ಟೊಮೆಟೊ ಚಟ್ನಿ, ಗ್ರೀನ್ ಚಟ್ನಿ. ಥ್ಯಾಂಕ್ ಯು. ಏನು ಕಣೆ, ಇವಳಿಗೊಂದು ಬಸರಿನ ಬೈಕೆ ಅಂದಂಗೆ ಇದೊಂದು ಇಡ್ಲಿ ತಿನ್ಬೇಕಂತ ಇದ್ಲು. ಒಂದು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇಲ್ಲೇ ಸ್ಪೂನು ಅಥವಾ ಇದೆ.
ನಾನು ತಟ್ಟೆ ಇಡ್ಲಿ ಇಲ್ಲಿ ತನಕ ತಿಂದಿಲ್ಲ ಗೊತ್ತಾ. ಹೌದಾ? ಅಂದ್ರೆ ನಮ್ಮನೆ ತಟ್ಟೆ ಇಡ್ಲಿ ಜೊತೆ ಕಾಲ್ ಸೂಪ್ ಯಾವಾಗ್ಲೂ ತಿಂದಿದ್ದೀನಿ, ಅಯ್ಯೋ ಈ ತರ ತಿಂದಿಲ್ಲ. ಕಾಲ್ ಸೂಪ ಬಾ ದೇವ್ರೆ. ಹೆಂಗಿದೆಯೇ? ಏಯ್ ಅದ್ರ ಜೊತೆಗೆ ಏನೋ ಚಟ್ನಿನ ಸಾಂಬಾರೇನೋ ಹಾಕೊಳ್ಳೆ. ಇದ್ರಲ್ಲಿ ಇದೆ ಏನು ಒಳಗಡೆ ಏನಿರಲ್ಲ. ಏನು ಒಳಗಡೆ ಎಲ್ಲ ನಿಮ್ ಮೇಲೆ ಹಾಕಿದಾರಲ್ವಾ ಅದೇ ಇದು ಏನದು? ಪುಡಿ. ಪುಡಿ. ನೀನು ಗ್ರ್ಯಾಂಡ್ ಸ್ವಾತಿಯಲ್ಲಿ ತಟ್ಟೆ ಇಡ್ಲಿ ಕಾಲ್ ಸೂಪ್ ತಿಂದಿದ್ಯಾ? ಎಲ್ಲಿ ನಾನು ಕಾಲ್ ಸೂಪೇ ತಗೊಳಲ್ವಲ್ಲೇ, ಮಟನೇ ಇಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸ್ವಲ್ಪ ಸಾಂಬಾರ್ ಹೆಂಗಿದೆ, ಚಟ್ನಿ ಹೆಂಗಿದೆ ಹೇಳಿ. ಅದು ನಿನ್ ಡಿಪಾರ್ಟ್ಮೆಂಟ್, ನೀನ್ ಸ್ವಲ್ಪ ನೋಡು. ದಿಸ್ ಇಸ್ ಓಕೆ. ಓಕೆ. ದೋಸೆ ಮುಳಬಾಗಲ್ ದೋಸೆ ಅಂತೆ. ಅಲ್ಲ, ದೋಸೆ ಏನೋ ಪ್ರೆಗ್ನೆಂಟ್ ಆಗೋಗಿದೆ. ಇದೇನ್ ಗೊತ್ತಾ, ಇದ್ರೊಳಗಡೆನೂ ಏನೋ ಇದೆ. ಆಮೇಲೆ ಇದೊಂಥರ ಈ ತರ ಏನೋ ಕಾರ್ನರ್ಗೂ ಏನೋ ಒಂದು ಹಿಂಗೆ ಯಾವುದೋ ಪ್ಯಾನ್ ಕೇಕ್ ಮೋಲ್ಡ್ ಅಲ್ಲಿ ಇಟ್ಟಂಗಿದೆ ಇಟ್ಟಿದ್ದಾರೆ. ಆಯ್ತಾ? ಪ್ರೆಗ್ನೆಂಟ್ ದೋಸೆ. ನಾನಿವಾಗ ನಿಮಗೆ ಸಾಂಬಾರು ಚಟ್ನಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ತೀನಿ ರೀ. ನಮ್ಮ ಎಕ್ಸ್ಪೆರಿಮೆಂಟ್ ನಡಿಬೇಕು ಇಲ್ಲಿಂದ. ಸಾಂಬಾರು ಚೆನ್ನಾಗಿದೆ, ಪರವಾಗಿಲ್ಲ. ಮನೇಲಿ ಮಾಡ್ತಾರಲ್ಲ ಆ ಥರ ಇದೆ. ಚಟ್ನಿ ಕಾಯಿ ಚಟ್ನಿ, ಬೆಂಗಳೂರು ಚಟ್ನಿ ಅಲ್ಲ, ಅಂದರೆ ಹುರ್ಗಡ್ಲೆ ಹಾಕಿಲ್ಲ, ಕಾಯಿ ಚಟ್ನಿ. ಅದು ಅದೇನು ಇದಿಲ್ಲ. ಇದೇನೋ ಚಟ್ನಿ ಅಂದ್ಲು. ಚೆನ್ನಾಗಿದೆಯಾ? ಇದಕ್ಕೇನೋ ಜಿಂಜರ್ ಇದೆ ಮಾತ್ರ. ಇದಕ್ಕೆ ಈ ಚಟ್ನಿಗೇನೋ ಜಿಂಜರ್ ಇದೆ. ಬಟ್ ಶಿವರಂಜನಿ ಇದು ಎಲ್ಲ ಕೇಳಿಸ್ಕೊಂಡಿಲ್ಲ ಅಂದ್ರೆ ಅದರ ಅರ್ಥ ಅಷ್ಟರಲ್ಲೇ ಇದೆ ಅಂತ. ಇಲ್ಲ, ತಿಂದ್ಬಿಟ್ಟು ಹೇಳ್ತೀನಿ ಇವಾಗ ಹೆಂಗಿದೆ ಅಂತ. ದಪ್ಪಕ್ಕಿದೆ, ಪರವಾಗಿಲ್ಲ. ಡುಮ್ಮ ದೋಸೆನ ದಪ್ಪಕ್ಕೂ ಇದೆ, ಇಲ್ಲಿ ರೋಸ್ಟ್ ಆಗೂ ಇದೆ. ದ್ಯಾಟ್ ವೇ ದಿಸ್ ಇಸ್ ರಿಯಲಿ ನೈಸ್. ನೋಡೋಣ ಇರು. ಚೆನ್ನಾಗಿದೆ. 23ಕ್ಕೆ ಸರಿ ಇದೆಯಾ? ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ನೋಡೋಣ. ನೀನೊಂಚೂರು ತಿನ್ನೆ. ಒಂದು ಕೆಲಸ ಮಾಡು, ನನಗೆ ನಿನ್ನ ತಟ್ಟೆ ಇಡ್ಲಿ ತಿಂದು ಹೇಳು. ನೀನು ಇದನ್ನು ತಿಂದ್ಬಿಟ್ಟು ಹೇಳು. ಅದು ನಾನು ತಿಂತೀನಿ, ನಿನ್ನ ತಟ್ಟೆ ಇಡ್ಲಿ ತಿನ್ನಿ. ಹೇಳ್ತೀನಿ ಈಗ. ಇರೋ ಸ್ಪೂನ್ ಚೇಂಜ್ ಮಾಡೋಣ. ನಿಂದು ಇಲ್ಲಿಡ್ತೀನಿ, ನಂದು ಇಲ್ಲಿಡ್ತೀನಿ. ಬೇಸಿಕ್ ಆಗಿದೆ, ರೆಗ್ಯುಲರ್ ಆಗಿದೆ ಅಷ್ಟೇ. ಇದೇನು ನಾರ್ಮಲ್ ಇಡ್ಲಿ ಮೇಲೆ ಇದು ಚಟ್ನಿ ಪುಡಿ ಹಾಕಿದ್ದಾರೆ, ತುಪ್ಪ ಹಾಕಿದ್ದಾರೆ ಅಷ್ಟೇ ಅಲ್ವಾ? ಬೇರೆ ಇದು ಏನು ಇಲ್ಲ. ಆ ಥರ ಒಂಥರ ಎಕ್ಸ್ಟ್ರಾಡಿನರಿ ಆ ಟೈಪೆಲ್ಲ ಏನೂ ಇಲ್ಲ. ಆ ಲೆಕ್ಕದಲ್ಲಿ ಸ್ವಲ್ಪ ದೋಸೆ ಸ್ವಲ್ಪ ಬೇರೆ ಇದೆ ಅಷ್ಟೇ. ಅದೊಂದು ಬೇರೆ ಇದೆ, ಅಂದರೆ ಇದ್ರದ್ದು ಬ್ಯಾಟರೇ ಬೇರೆ ಇದೆ. ಇದ್ರ ಬ್ಯಾಟರೇ ಬೇರೆ ಇದೆ ಅಷ್ಟೇ. ಅದಕ್ಕೇನೋ ಅವಲಕ್ಕಿ ಏನೋ ಬಿದ್ದಿದೆ ಅನ್ಸುತ್ತೆ ಬ್ಯಾಟರಿಗೆ 100%. ಬಟ್ ದಪ್ಪ ಇದೆ ಅಲ್ಲ ದೋಸೆ? ದಪ್ಪ ಇದ್ದು ರೋಸ್ಟ್ ಇದೆ. ಅದು ಚೆನ್ನಾಗೇ ಇರುತ್ತೆ ಯಾವಾಗಲೂ, ದಪ್ಪ ಇದ್ದು ರೋಸ್ಟ್ ಇರೋದು. ಒಂದು ಬೇಸಿಕ್ ಇಂಥ ಏನು ಮೋಸ್ಟ್ಲಿ ಇಡ್ಲಿ ಬಗ್ಗೆ ಗೊತ್ತಿಲ್ದಿರೋರು ಅದನ್ನ ತಿಂದುಬಿಟ್ಟು ಚೆನ್ನಾಗಿದೆ ಅಂದಿದ್ದಾರೆ. ನಾರ್ತ್ ಇಂಡಿಯನ್ಸು ನಾವು ಅವ್ರಿಗೆ ಗೊತ್ತಿರಲ್ಲ. ಚಿಕ್ಕದಾಗಿಂದ ಸಾಯೋ ವಯಸ್ಸಾಯ್ತು. ಇಡ್ಲಿ ಸಾಂಬಾರು, ಇಡ್ಲಿ ಚಟ್ನಿ ಪುಡಿ, ಇಡ್ಲಿ ಫ್ರೈ, ಇಡ್ಲಿ ಉಪ್ಪಿಟ್ಟು, ಆಮೇಲೆ ಚಟ್ನಿ ಪುಡಿ, ಅನ್ನ ಇದೆಲ್ಲ ತಿನ್ಕೊಂಡೇ ಬೆಳೆದವ್ರು ನಾವು. ನಮ್ಗೇನು ಸ್ಪೆಷಲ್ ಇಲ್ಲ ಇದರಲ್ಲಿ ಅಷ್ಟೇ. ಬಟ್ ಇದೊಂದು ಸ್ವಲ್ಪ ನೀ ತಿಂದು ನೋಡೆ, ನೀನು ಇವಾಗ ಹೇಳಿ ಹೆಂಗಿದೆ ಅಂತ. ನೀನು ಹೇಳು. ಓಕೆ ರಿಷಾ, ನಿಂಗೆ ದೋಸೆ ಇಷ್ಟನಾ ಇಡ್ಲಿ ಇಷ್ಟನಾ? 100 ಟೈಮ್ಸ್ ದೋಸೆ ಯಾವಾಗ. ಹೌದಾ? ದೋಸೆ ಫಸ್ಟ್ ಪ್ರಿಫರೆನ್ಸ್. ಸಿ ಇಡ್ಲಿ ಉಪ್ಪಿಟ್ಟು ಇದೆಲ್ಲ ನಾನು ಇಷ್ಟಪಡೋದು ಯಾರಿಂದ ಗೊತ್ತಾ? ಸಂತೋಷದಿಂದ. ನನ್ನಿಂದನೂ ಸ್ವಲ್ಪ ಇಷ್ಟಪಡೋದು, ಯಾಕಂದ್ರೆ ನಾನು ಸ್ವಲ್ಪ ಅದೇ ಜಾತಿ. ನೀನು ಸಂತೋಷ ಸೇಮ್ ಅಲ್ಲ? ಸೇಮ್. ಇದ್ರದ್ದು ಹೇಳು, ನಿಂದು ಹೇಳು ಏನು ಅಂತ ಕಮೆಂಟ್ಸ್. ಚೆನ್ನಾಗಿದೆ. ಆದ್ರೆ ಏನ್ ಗೊತ್ತಾ, ನಂಗೆ ಕ್ರಿಸ್ಪಿ ತೆಳ್ಳಗಿರೋ ದೋಸೆ ತುಂಬಾ ಇಷ್ಟ. ನಿಂಗೆ ನಂಗೆ ದಪ್ಪ ದೋಸೆ ಕ್ರಿಸ್ಪಿ ಇದ್ದು ದಪ್ಪನೂ ಚೆನ್ನಾಗಿರುತ್ತೆ, ಬಟ್ ಇಟ್ಸ್ ಓಕೆ, ಪ್ರೈಸ್ ಪರವಾಗಿಲ್ಲ. ಈ ದುಡ್ಡಿಗೆ ನಾನು ಕ್ರಿಸ್ಪಿ ಆಗಿರೋ ವಸಂತ ಭವನ್ ದೋಸೆ ತಿನ್ನೋಣ. ಬಟ್ ಇದು ಒಂದು ತಿಂದ್ರೆ ಹೊಟ್ಟೆ ತುಂಬುತ್ತಾ?
ಒಳಗಡೆನೂ ಮಸಾಲೆ ಹಾಕಿದಾರಲ್ಲ, ಹಾಕಿದ್ದಾರೆ ಆ ಏನು ದೋಸೆ ಮಸಾಲೆ ಇದೆ? ಒಳಗಡೆನೂ ಮಸಾಲೆ ಹಾಕಿರೋ, ಒಂಚೂರು ತೆಗಿ ಅದನ್ನು ತೋರಿಸು. ದೋಸೆ ಒಳಗಡೆನೂ ಮಸಾಲೆ ಇದೆ. ಅದೇ ಇದು ಆಲೂಗಡ್ಡೆ. ಆಲೂಗಡ್ಡೆ ಚಟ್ನಿ ಪುಡಿ ಎಲ್ಲ ಮಿಕ್ಸ್ ಮಾಡಿ ಏನೋ ಒಂದು ಮಸಾಲೆ ಇದೆ, ಚೆನ್ನಾಗಿದೆ. ಅದು ಅದು ಆಕ್ಚುಲಿ ಒಳಗಡೆ ಇದೆ. ಅದೇ ಟೇಸ್ಟಿ, ಸ್ವಲ್ಪ ಬೇರೆನೇ ಇದೆ. ಇದು ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ಅಲ್ವಾ? ಹೌದು, ಚೆನ್ನಾಗಿದೆ. ಮುಳಬಾಗ್ಲಿಂದ ಬಂದಿರೋರು ಯಾರಿಗಾನ ಗೊತ್ತಿರ್ಬೋದು, ಗೊತ್ತಿದ್ರೆ ಅವ್ರು ಹೇಳ್ತಾರೆ. ಹೌದು, ಮುಳಬಾಗ್ಲಿಂದ ಯಾರು ಬಂದಿದ್ದೀರಾ ಅಥವಾ ಯಾರಿಗೆ ಇದು ದೋಸೆ ಮಾಡೋಕ್ಕೆ ಬರುತ್ತೆ ಅವ್ರು ಹೇಳಿ ಇದನ್ನು ಹೆಂಗೆ ಮಾಡೋದು ಅಂತ. ಅಂದರೆ ಕ್ರಿಸ್ಪಿಯಾಗೂ ಇದೆ, ದಪ್ಪನೂ ಇದೆ, ಮೇಲ್ಗಡೆ ಅದೇನೋ ಮಸಾಲೆಗಳು ಹಾಕಿದ್ದಾರೆ ಮಾತ್ರ ಅವರು. ಅಂದರೆ ಆಲೂಗಡ್ಡೆ ಕಾಣುತ್ತೆ, ಆಮೇಲೆ ಚಟ್ನಿ ಪುಡಿನೂ ಏನೋ ಕಾಣುತ್ತೆ ಅಲ್ವಾ? ಸಾಂಬಾರು ಹೇಳು, ಸಾಂಬಾರು ಹೇಗಿದೆ ಹೇಳು. ಸಾಂಬಾರು ನೋಡೋಣ. ಸ್ವಲ್ಪ ತೆಳು ಇದೆ, ಯೂಶಲಿ ಸಾಂಬಾರು ಅಲ್ವಾ, ಸ್ವಲ್ಪ ನೀರಾಗಿದೆ, ದಪ್ಪ ಇಲ್ಲ. ಇಟ್ಸ್ ಓಕೆ. ಅದೇ ಸುಮ್ಮನೆ ಒಂದು ಮನೆಯಲ್ಲಿ ರೆಗ್ಯುಲರ್ ಚಟ್ನಿ ಬೆಟರ್ ಅನಿಸ್ತು. ಚಟ್ನಿ ತೆಂಗಿನಕಾಯಿ ಚಟ್ನಿ ಅಷ್ಟೇ. ಅದಕ್ಕೆ ಕಡಲೆ ಏನದು ನಮ್ಮದು ಇದು ಹುರ್ಗಡ್ಲೆ ಹಾಕಿಲ್ಲ. ಬೆಂಗಳೂರು ಚಟ್ನಿ ಅಲ್ಲ, ತುಂಬಾ ತೆಳ್ಳಗಿದೆ ಆಕ್ಚುಲಿ, ತುಂಬ ತೆಳು ಇದೆ. ಹೌದು ಅಲ್ವಾ? ತುಂಬ ತೆಳು ಇದೆ. ತಿನ್ನೋಣವಾ? ತಿನ್ನೋಣ ಅಲ್ಲ? ಓಕೆ, ತಿಂತಾನೆ ಇದ್ದೀನಿ ಮತ್ತೆ ತಿನ್ನೋಣವಾ? ಬ್ರೇಕ್ ಕೊಟ್ಟು ಕೊಟ್ಟು ನಿಮ್ಮ ಹತ್ರ ಮಾತಾಡ್ತಾ ಇವಾಗ ಮಾತಾಡೋದೇ ತಿನ್ನೋಣ ಅಲ್ವಾ? ಪುಡಿ ಇಡ್ಲಿ ಅಂದರೆ ನೋಡಿ, ಇಲ್ಲಿ ಒಂದು ಇಷ್ಟು ಅವ್ರು ಹಾಕಿರೋದು, ಬಾಕಿ ಪೂರ ಬರೀ ಇಡ್ಲಿ. ಯೂಶಲಿ ರಾಮೇಶ್ವರಂಗೆಲ್ಲ, ನೀನು ರಾಮೇಶ್ವರಂ ತಿಂದಿದ್ದೇನೆ? ಈ ಸತಿ ಬೆಂಗಳೂರಿಗೆ ಹೋದಾಗ 100% ಹೋಗು. ಒಂದು ಪುಡಿ ಅಂದರೆ ಎಷ್ಟಿರುತ್ತೆ ಗೊತ್ತಾ? ಒಂದು ಅರ್ಧ ಇಲ್ಲಿವರೆಗಾದರೂ ಬರೋ ಥರ ಇರುತ್ತೆ. ಇವ್ರದ್ದು ಬರೀ ಒಂದು ತೆಳ್ಳ ಕೋಟಿಂಗ್ ಅಷ್ಟೇ ಅಲ್ವಾ? ಜಾಸ್ತಿ ಕೋಟಿಂಗ್ ಇಲ್ಲ ನೋಡಿ, ತೆಳು ಕೋಟಿಂಗ್. ಫಿಲ್ಟರ್ ಕಾಫಿ ಬೇಕಾ ನಿಂಗೆ? ಎಷ್ಟಂತೆ? 7. 7? ಸುಮಾರು ಕಡೆ ಅಷ್ಟೇ ಅಲ್ಲ, 6:30 7 ಎಲ್ಲ ಕಡೆಯಲ್ಲೂ. ಹೌದು, 6:30 ಶುರು ಆಗುತ್ತೆ. ಟ್ರೈ ಮಾಡೋಣವಾ? ಇಲ್ಲಿ ಬೇಕಾ? ಹೆಂಗೆ ಮಾಡೋಣವಾ? ಮಾಡೋಣ. ಒಂದು ಫಿಲ್ಟರ್ ಕಾಫಿ ತಗೊಳ್ಳೋಣ. ಅಷ್ಟೇ. ಏಕ್ ಫಿಲ್ಟರ್ ಕಾಫಿ. ಯಾ, you if you take more sambar and all, you are charging for that or you are not charging? No ma'am. No, not charging. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಕಡೆಯಲ್ಲಿ charge ಸಾಂಬಾರೆಲ್ಲ ಜಾಸ್ತಿ ತಗೊಂಡ್ಬಿಟ್ರೆ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಕೇಳಿದೆ ಅಷ್ಟೇ, ಚಾರ್ಜ್ ಮಾಡಲ್ವಂತೆ. ಗುಡ್. ಇವಳು ದೊಡ್ಡ ಕೇಳ್ತಾ ಇದ್ದಾಳೆ ಸಾಂಬಾರ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಅಂತ. ನೋಡಿ, ಇರೋ ಸಾಂಬಾರೇ ತಿಂದಿಲ್ಲ, ಏನೋ ದೊಡ್ಡದಾಗಿ ಎಕ್ಸ್ಟ್ರಾ ಬೇಕು ಇವಳಿಗೆ. ಯಾಕೆ ಕೇಳ್ತಾ ಇದ್ದೀನಿ ಗೊತ್ತೇನೆ? ಟೌನ್ ಸ್ಕ್ವೇರಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ನೀವು ನಂಬ್ತೀಯೋ ಬಿಡ್ತೀಯೋ, ಇದಕ್ಕಿಂತ ಒಂಚೂರು ಜಾಸ್ತಿ ಸಾಂಬಾರು, ಚಟ್ನಿ ಇಷ್ಟೇ. ಚಟ್ನಿ ಅಂತೂ ಇಷ್ಟೇ, ಸಾಂಬಾರು ಇದಕ್ಕೆ ಒಂಚೂರು ಜಾಸ್ತಿ. ಸಾಂಬಾರನ್ನ ಕುಡಿಯೋರು ಚಟ್ನಿನ ಅದೇನು ಹೇಳ್ತಾರಲ್ಲ ಹಂಗೆ ಸಾಂಬಾರು ಜಾಸ್ತಿ ಬೇಕು. ಅಲ್ಲಿ ದೋಸೆಕ್ಕಿಂತ ಜಾಸ್ತಿ ಸಾಂಬಾರು ಚಟ್ನಿದು ಬಿಲ್ ಜಾಸ್ತಿ ಆಗುತ್ತೆ. ಹಾಗೆ ಅದಕ್ಕೆ ಕೇಳಿದೆ ಅಷ್ಟೇ. ಇದು ಬರೀ ನಿಮ್ಮ ಇನ್ಫಾರ್ಮೇಶನ್, ಯಾಕಂದ್ರೆ ಇಲ್ಲಿ ಇರೋದನ್ನೇ ಇವಳು ಖಾಲಿ ಮಾಡ್ತಾ ಇಲ್ಲ. ಬಂತು ನೋಡಮ್ಮ, ಕಾಫಿ ಬಂತು. ನಾನು ಜಾಸ್ತಿ ಹಿಂಗೆ ಅನ್ನಲ್ಲ, ಗೊತ್ತಿದೆ. ಯಾಕಂದ್ರೆ ಸುಡ್ತಾ ಇರಬೇಕು. ಇದು ಏನು ಕತೆ? ಇದು ಅಡಿಗಡೆ ಸುಡ್ತಾ ಇರಬೇಕು, ತಲೆ ಮೇಲೆ ಹಾಕ್ಬೇಕು, ಏನೇನೋ ಇರುತ್ತೆ. ಇದೇನು ಗೊತ್ತಾ? ಇದು ಸ್ವಲ್ಪ ನಿನಗೆ ಕರೆಕ್ಟಾಗಿರೋ ಕಾಫಿ ಅನ್ಸುತ್ತೆ. ಯಾಕೆ ಗೊತ್ತಾ? ಸ್ಟ್ರಾಂಗ್ ಕಮ್ಮಿ ಇದೆ, ಹಾಲು ಜಾಸ್ತಿ ಕಾಣಿಸ್ತಾ ಇದೆ. ಅದಕ್ಕೆ ನೀನು ಕುಡಿ, ನಾ ಇದ್ರಲ್ಲಿ ಕುಡಿ. ಸಕ್ಕರೆ ಜಾಸ್ತಿ, ಹಾಲು ಜಾಸ್ತಿ, ಕಾಫಿ ಕಮ್ಮಿನಾ? ಅಂದರೆ ನಂಗೆ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಬೇಕಾದ್ರೆ ಸ್ಟ್ರಾಂಗ್ ಬೇಕು, ಬಿಸಿನೂ ಇನ್ನೂ ಜಾಸ್ತಿ ಬೇಕು. ಬಟ್ ಬಿಸಿ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಮಾಡೋಂಗೇನಿಲ್ಲ. ಬಟ್ ಇದು ಹಾಲು ನಿನಗೆ ಕರೆಕ್ಟಾಗಿದೆ, ನೀ ಕುಡಿ. ನಿನಗೂ ಸಂತೋಷಕ್ಕೂ ಒಂದೇ ಟೈಪ್ ಎಲ್ಲ ಬೇಕು. ಸ್ಟ್ರಾಂಗ್ ಇಲ್ಲದೆ ಇದ್ದರೆ ಕಾಫಿ ಯಾಕೆ ಕುಡಿಬೇಕು ಅಲ್ವಾ ಸ್ನೇಹಿತರೆ? ಕರೆಕ್ಟ್. ಹೇಳಮ್ಮ. ಶುಗರ್ ಜಾಸ್ತಿ ಬಟ್ ಕಾಫಿ ಚೆನ್ನಾಗಿದೆ. ಅದೇ ಚೆನ್ನಾಗಿದೆ ಅಂತ ಇದ್ದಾಳೆ ಅಂದರೆ ಹಾಲು ಜಾಸ್ತಿ ಇದೆ. ಯಾಕಂದ್ರೆ ನಾನು ಜಾಸ್ತಿ ಸ್ಟ್ರಾಂಗ್ ಕುಡಿಯಲ್ಲ. ಒಂದವಳು ಸ್ಟ್ರಾಂಗ್ ಕುಡಿಯಲ್ಲ, ಎರಡನೇದು ಹಾಲು ಜಾಸ್ತಿ ತಗೋತಾಳೆ. ನಂದು ಸ್ವಲ್ಪ ಉಲ್ಟಾ, ನಂಗೆ ಹಾಲು ಕಮ್ಮಿ ಇರಬೇಕು, ಸ್ಟ್ರಾಂಗ್ ಇರಬೇಕು. ಬಟ್ ಇದು ಅವಳಿಗೆ ಕರೆಕ್ಟ್ ಆಗಿದೆ. ಸ್ವಲ್ಪ ಸಕ್ಕರೆ ಕಮ್ಮಿ ಒಂಚೂರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅವಳ ಟೈಪ್, ನನ್ನ ಟೈಪ್ ಅಂತೂ ಅಲ್ಲ. ಸೊ ದೋಸೆ ಖಾಲಿ ಮಾಡಬೇಕು, ಇಡ್ಲಿನೂ ಖಾಲಿ ಮಾಡಬೇಕು. ದೋಸೆ ನೋಡಿ ಇವಾಗ ಇಷ್ಟು ಖಾಲಿ ಆಯಿತು ಅಲ್ವಾ? ಇಡ್ಲಿ ಇಷ್ಟು ಖಾಲಿ ಆಯಿತು.
ತಿಂದ್ಕೊಂಡು ಮತ್ತೆ ಮಾತಾಡ್ತೀವಿ ಅಲ್ವೇನೆ? ಹೌದು, ಓಕೆ, ತಿನ್ನೋಣ. ತಿನ್ನು ಮಾರೈತಿ. ನೀನು ತಿನ್ನಲ್ಲ? ನೀ ತಿನ್ನದೆ ನಮ್ಮಮ್ಮ ಹೇಳೋದಂಗೆ ಯಾವಾಗಲೂ ಬರೀ ಮಾತಾಯ್ತು ತಿನ್ನೋದಿಲ್ಲ ಅಂದಂಗೆ. ಬಾ ನೀನು ತಿನ್ನು. ಬರೀ ಮಾತಾಯ್ತು ನಿಂದು, ತಿನ್ನು. ಏನೇನಾ कन्नड़ इंग्लिश हिंदी हिंदी इसको एक स्पून रखने के आप, नहीं तो है ना हाथ डाल देते हैं. ठीक है? हाँ, यू शुड ऑलवेज ಅಲ್ವೇನೆ? ಹೌದು. ಸ್ಪೂನೇ ಇಲ್ಲ, ಯಾರಾದ್ರೂ ಕೈ ಹಾಕ್ಬಿಟ್ರೆ ನೀನೇ ಹಾಕಿ ತೆಗ್ದೆ. ನಾನೇ ಹಾಕಿ ತೆಗ್ದಿದ್ದೀನಂತೆ. ಓಕೆ, ತಿಂದಾಯ್ತು. ಇನ್ನೊಂದ್ಸತಿ ಬರ್ತೀಯನೇ? ನಾ ಬರಲ್ಲ, ನನ್ನ ಟೈಪ್ ಅಲ್ಲ ಇದು. ನಾನು ಬರಲ್ಲ. ಅಂದರೆ ಕಾಸ್ಟ್ ಒಂದೇ ಅಲ್ಲ, ಟೇಸ್ಟೂ ಆ್ಯಾವ್ರೇಜು. ಇದಕ್ಕಿಂತ ಅದು ಉಡುಪಿ ವೃಂದಾವನ್ ಚೆನ್ನಾಗಿತ್ತು. ಅವರು ಸ್ವಲ್ಪ 20 ಗ್ರಾಮೇ. ಹೌದು, ಏನದು ಮಸಾಲೆ ದೋಸೆ ಎಲ್ಲ, ಬಟ್ ಅವ್ರದ್ದು ತುಂಬ ಚೆನ್ನಾಗಿತ್ತು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸಾಂಬಾರಲ್ಲೆಲ್ಲ ಚೆನ್ನಾಗಿತ್ತು. ಇಲ್ಲಿ ಸಾಂಬಾರು ಸ್ನಾನ ಮಾಡ್ಬೋದು, ತಳ್ಳಗಿತ್ತು ನೀರು, ತೊಳ್ಕಟ್ಲೆ. ಸ್ನಾನ ಮಾಡೋ ಸಾಂಬಾರು ಯಾವ್ದಿದು? ಹೊಸ ಸಾಂಬಾರು ಸ್ನಾನ ಮಾಡೋದು ತೆಳುಗಿತ್ತು ಅಂತ. ತೊಳ್ಕಟ್ಟು ನೀರು ಅಂತಾರಲ್ಲ ಹಂಗೆ, ಇಲ್ಲದೆ ಕೂತ್ ಮಾತಾಡಿ ಓಡಿಸ್ಬಿಡ್ತಾರೆ. ಅದಕ್ಕೆ ಹೊರಗೆ ಕೂತಿರೋದು, ಎಲ್ಲ ಓಡಿಸಕ್ಕಾಗಲ್ಲ ಅಂತ. ಗ್ಯಾರಂಟಿ ಓಡಿಸ್ತಾರ ಅಷ್ಟೇ. ಅವರೇ ಏನು ತಿಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತ. ಯಾವಾಗಲೂ ಏನಿದೆ ಅದನ್ನೇ ಎದುರು ಹೇಳೋದು ಅಲ್ವೇನೆ? ಹೌದು, ಕರೆಕ್ಟ್. ಫೇರ್ ಒಪಿನಿಯನ್ ಅಷ್ಟೇ. ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಓವರ್ ಪ್ರೈಸ್ ಅಷ್ಟೇ. ಹೌದು. ಸೊ ಆ ಥರ ಸ್ನೇಹಿತರೆ, ನೋಡಿದ್ರಲ್ವಾ ಇವಾಗ ಹೇಗೆ ಇದೆ ನಮ್ಮ ದುಬೈ ಇವಾಗ ಅಂತ. ಯಾವ ರೀತಿ ಭಯ ಇಲ್ಲ. ಒಂಥರ ತಂದೆ ತಾಯಿ ಸಣ್ಣ ಮಕ್ಕಳನ್ನ ಯಾವ ಥರ ನೋಡ್ಕೋತಾರೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೋತಾ ಇದ್ದಾರೆ ಇಲ್ಲಿ ಅಲ್ವೇನೆ? ಖಂಡಿತ. ಇಲ್ದಿದ್ರೆ ಹೊರಗಡೆ ಇಷ್ಟೊತ್ತಿಗೆ ಈ ಟೈಮಲ್ಲಿ ನೀವು ನೋಡೋ ನ್ಯೂಸ್ ಪ್ರಕಾರ ನಾವು ಕೂತ್ಕೊಂಡು ಬರೋದು ಹೌದಾ, ತಿನ್ನೋದು ಹೌದಾ, ಏನೂ ಇಲ್ಲ ತಾನೇ. ಅದಕ್ಕೆ ನಾನು ನಿಮಗೆ ತೋರಿಸೋಣ ಅಂತ. ಇವಾಗ ಏನಾಗುತ್ತೆ, ಎಲ್ಲರಿಗೂ ಪ್ಯಾನಿಕ್, ಒಂಥರ ಅಯ್ಯೋ ಏನಾಗ್ತಾ ಇದೆಯೋ ಏನೋ, ಬಂದ್ಬಿಡಿ ಎಲ್ಲ. ನನ್ನ ಫ್ರೆಂಡ್ಸಿಂದ ಫ್ಯಾಮಿಲಿಯಿಂದ ಎಲ್ಲರೂ ಅದೇ ಹೇಳೋದು. ಏನಂತ ಹೇಳೋದು? ಇಲ್ಲ ಸರಿಗಿದೆ. ಎಷ್ಟು ಜನ ನಂಬ್ತಾರೆ? ಅದಕ್ಕೆ ತೋರಿಸ್ಬೇಕು ಅಂತಾನೆ ಬಂದಿರೋದು ಇವತ್ತು ಆ್ಯಕ್ಚುಲಿ. ಹೌದು ಅಲ್ವಾ? ಖಂಡಿತವಾಗ್ಲೂ ತುಂಬಾ ಸೇಫ್ ಆಗಿದೆ. ಇವಾಗ ಫ್ಲೈಟ್ಸ್ ರೆಸ್ಯೂಮ್ ಆಗಿದೆ ಅಲ್ಲ? ಹೌದು, ಫ್ಲೈಟ್ಸೂ ಅಷ್ಟೇ. ಒಂದು ಎಷ್ಟು ಸೇಫ್ ಆಗಿ ಕರ್ಕೊಂಡು ಬಂದು ನೋಡಿ ಕೆಲವೆಲ್ಲ. ಮತ್ತು ಇನ್ನೊಂದು ನಾನು ಹೇಳೋದು, ನೀವು ನ್ಯೂಸೇ ನೋಡಬೇಕು, ಬಿಲೀವ್ ಮಾಡಬೇಕು ಅನ್ನಂಗಿದ್ರೆ UAE ನ್ಯೂಸ್ ನೋಡಿ, ಆಮೇಲೆ ಇಲ್ಲಿಂದು ನ್ಯೂಸ್ ಪೇಪರ್ಗಳು ನೋಡಿ, ಅದರೊಳಗಡೆ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಬೇರೆ ದಯವಿಟ್ಟು ನೋಡಬೇಡಿ. ಬೇರೆ ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ ಕಣೆ. ಹೌದು, ನಾನು ಅನ್ಕೊಳ್ಳೋದು ಇದು ನಿಜವಾಗ್ಲೂ ಇಲ್ಲೇ ನಡೀತಾ ಇದೆ. ಮನೆಯಿಂದ ಹೊರಗಡೆ ಹೋಗಿದ ತಕ್ಷಣ ಹಬ್ಬ ಚೆನ್ನಾಗಿದ್ದೀವಿ ಅಂತ ನ್ಯೂಸ್ ನೋಡಿ ನಮಗೆ ಭಯ, ನಮಗೆ ಹೆದರಿಕೆ ಆಗುತ್ತೆ. ಅದು ಸ್ಪೆಷಲಿ ಇಂಡಿಯನ್ ಹಬ್ಬ ಏನು ನ್ಯೂಸ್ ತೋರಿಸ್ತಾರೆ ಅಂದ್ರೆ ನಿಜವಾಗ್ಲೂ. ಸೊ ಆ ಥರ ನಮ್ಮ ಮೇನ್ ಇಂಟೆನ್ಷನ್ ಏನಂದ್ರೆ ನಾವು ಸೇಫ್ ಆಗಿದ್ದೀವಿ, ನಮ್ಮನ್ನ ಇನ್ನ ತುಂಬಾ ಚೆನ್ನಾಗಿ ಸೇಫ್ ಆಗಿ ಇಷ್ಟು ದಿವಸ ಇದೊಂದು ಕಂಟ್ರಿ ನಾವು ಹ್ಯಾಪಿ ಆಗಿದ್ದೀವಿ, ಲಕ್ಸುರಿಯಸ್ ಆಗಿದೆ ಅಂತ ಅನ್ಕೋತಾ ಇದ್ವಿ. ಈಗ ಸೇಫ್ ಆಗಿದೆ ಅಂತ. ಸೇಫ್ದು ರಿಯಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾರ್ಮಲ್ ಸೇಫ್ ಆಗಿರೋದಕ್ಕೂ ಈ ತರ ಚಾಲೆಂಜಿಂಗ್ ಟೈಮ್ ಅಲ್ಲಿ ಸೇಫ್ ಆಗಿರೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅದರ ಎಕ್ಸ್ಪೀರಿಯನ್ಸ್ ನಮಗಾಗಿದೆ. ಸೊ ಇವಾಗ ಇಟ್ ಈಸ್ ಲೈಕ್ 100% ಇದು ನಮ್ಮನ್ನ ನೋಡ್ಕೊಳ್ತಾ ಇರೋ ಒನ್ ಆಫ್ ದ ಬೆಸ್ಟ್ ಕಂಟ್ರೀಸ್ ಅಂತ ಹೇಳ್ಬೋದು. ಸೊ ಇದೇ ಮೆಸೇಜ್ ನಿಮಗ್ ಕೊಡ್ಬೇಕು, ಯಾಕಂದ್ರೆ ನೀವೆಲ್ಲರೂ ದುಬೈಗೆ ಬರ್ಬೇಕು, ನಮ್ಮನ್ನೆಲ್ಲ ಮೀಟ್ ಆಗ್ಬೇಕಲ್ವಾ? ಖಂಡಿತ. ಇವಾಗ್ಲೂ ಬರ್ತೀರಾ, ಬನ್ನಿ, ಅಷ್ಟು ಸೇಫ್ ಇದೆ ಮಾತ್ರ ಹೇಳ್ತೀನಿ. ಮತ್ತೆ ಏನಂದ್ರೆ ಏನಾದ್ರೂ ಅನ್ಸೇಫ್ ಇದ್ರೆ ನಮ್ಗೆ ಮೆಸೇಜ್ ಬರುತ್ತೆ, ಎಮರ್ಜೆನ್ಸಿ ಅಲರ್ಟ್ ಬಂದ್ಬಿಡುತ್ತೆ. ಆಮೇಲೆ ಅದು ಸರಿ ಹೋದ್ಮೇಲೆ ಇನ್ನೊಂದು ಮೆಸೇಜ್ ಬಂದ್ಬಿಡುತ್ತೆ, ಎಲ್ಲ ಸರಿಯಾಗಿದೆ, ನಿಮ್ ನಾರ್ಮಲ್ ಆಕ್ಟಿವಿಟೀಸ್ ಅಲ್ಲಿ ಇರಿ. ಆಮೇಲೆ ಇಲ್ಲಿಂದು ರೂಲರ್ಸ್ ಏನೇ ದೊಡ್ಡವರೇನೆ ಮಾಲ್ ಒಳಗಡೆ ಹೋಗಿ ಜನರನ್ನ ಮಾತಾಡಿಸಿ, ಸೇಮ್ ನಮ್ಮ ತರ ಪಬ್ಲಿಕ್ ತರಾನೇ ಅವರು ಓಡಾಡ್ಕೊಂಡು ಅಲ್ಲಿರೋ ಜನರನ್ನೆಲ್ಲ ಮಾತಾಡಿಸಿ ನಿಮ್ಗೆಲ್ಲ ಸೇಫ್ ಆಗಿರಿ, ಆಮೇಲೆ ನೀನು ಸೇಫ್ ಆಗಿ ನಾವು ನೋಡ್ಕೋತೀವಿ ಅಂತ ಹೇಳಿ, ಆ ಥರ ಎಲ್ಲ ನಿಜವಾಗ್ಲೂ ಯಾವ್ದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳ್ಬೇಕಲ್ವಾ? ಹೌದು, ಖಂಡಿತವಾಗಿಯೂ ಚೆನ್ನಾಗಿದೆ. ಮತ್ತೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದಿದ್ರೆ 4 ಮಾತಾಡೋದು, ಅದು ತುಂಬಾ ಜನ ಮಾಡ್ತಾರೆ. ಯಾಕೆಂದ್ರೆ ಹಂಗೇನೆ ಏನೋ ಅವ್ರಿಗೆಲ್ಲ ಇದಾಗತ್ತೆ. ಒಂದಿದ್ರೆ 4 ಮಾತಾಡ್ತಾರೆ, ಹಾಗೆಲ್ಲ ಏನೂ ಇಲ್ಲ. ಅದಕ್ಕೆ ತೋರ್ಸಕ್ಕೇನೆ ಬಂದಿರೋದು. ನೋಡಿ ಬನ್ನಿ. ಆದ್ರೆ ದೋಸೆ ತಿನ್ನಕ್ ಬೇರೆ ಕಡೆ ಹೋಗೋಣ, ಇಲ್ಲಿಗೆ ಬರೋದು ಬೇಡ ಅಲ್ವಾ? ನಿಜವಾಗ್ಲೂ ಬರೋದು ಬೇಡ, ಬೇರೆ ಕಡೆ ಹೋಗೋಣ.
ನಮ್ಮ ಹತ್ರ ಇನ್ನೂ ಎಷ್ಟೊಂದು ವಿಡಿಯೋಸ್ ರೆಡಿ ಇದೆ. ಶಿವರಂಜನಿದು ಆಸ್ಟ್ರೇಲಿಯಾ ವಿಡಿಯೋಸ್ ಇದೆ, ನಾನ್ ಒಂದ್ ವಾರ ಸ್ವಿಟ್ಜರ್ಲ್ಯಾಂಡ್ ಫ್ರಾನ್ಸ್ ಹೋಗಿರೋ ವಿಡಿಯೋಸ್ ಇದೆ. ಎಲ್ಲ ಪೋಸ್ಟ್ ಮಾಡಬೇಕು. ಬಟ್ ನಾವ್ ಅನ್ಕೊಂಡ್ವಿ ಈ ಟೈಮ್ ಅಲ್ಲಿ ನಿಮ್ಗೆಲ್ಲ ನಮ್ ಬಗ್ಗೆ ತುಂಬಾ ಯೋಚನೆ ಇದೆ. Correct. ಆಮೇಲೆ ನೀವು ಬೇರೆ ಬೇರೆ ನ್ಯೂಸ್ ನೋಡ್ತಾ ಇರ್ತೀರಾ. Correct. ಫಸ್ಟ್ ಇಲ್ಲಿ ಸಿಚುವೇಶನ್ ಒಂದ್ ಚಿಕ್ಕ ವಿಡಿಯೋ ಮಾಡೋಣ. ಅದಾದ್ಮೇಲೆ ಬಾಕಿ ಟೈಮ್ ಪಾಸ್ ವಿಡಿಯೋಗಳು ಎಷ್ಟೊಂದಿದೆ ಅಷ್ಟೇ ಒಂದೊಂದೇ ಮಾಡ್ಕೊಂಡು ಒಂದೊಂದಾಗ್ ನೋಡಿ. ಮತ್ತೆ ಯಾವಾಗ ನಾವು ಇಲ್ಲಿ ಮಾಡಬಹುದು ಅಂತ ನಮ್ಗೆ ಯಾವಾಗ ಅನ್ಸುತ್ತೆ ಆವಾಗ ಫುಲ್ ಫ್ಲೆಡ್ಜ್ ಆಗಿ ಹೌದು, ನಾವು ಹೌದು, ತೆಗಿತೀವಿ. ಅಲ್ಲಿವರೆಗೂ ಸಿಂಗಲ್ ವಿಡಿಯೋಸ್ ಬರ್ತಾ ಇರ್ಬೋದು, ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ ಅಲ್ವಾ. ನಿಮ್ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ, ಹೀಗೆ ಇರ್ಲಿ, ಇನ್ನು ಹೆಚ್ಚು ಬೆಳೀಲಿ, ಹೆಚ್ಚು ಬೆಳೀತಾ ಇರ್ಬೇಕು, ದುಬೈಗೆ ಬರ್ತಾ ಇರ್ಬೇಕು. ಕರೆಕ್ಟ್. ಶಿವರಂಜನಿ ಮನೇಲಿ ಹೋಗ್ಬಿಟ್ಟು ಉಪ್ಪಿಟ್ಟು ತಿನ್ಬೋದು, ರೊಟ್ಟಿ ತಿನ್ಬೋದು. ಹೌದು ಇಲ್ಲ ನಮ್ಮನೆಗೂ ಬನ್ನಿ, ಇಬ್ರು ಸೇರಿ ಅಲ್ವಾ. ಹೌದು. ಸೊ ಸ್ನೇಹಿತರೆ, ನನ್ನ ಫೈನಲ್ ನೋಟ್, ಯಾವ ರೀತಿ ಟೆನ್ಷನ್ನು ಇಲ್ಲ ನಮಗೆ, ಯಾವ ರೀತಿ ಹೆದರಿಕೆನೂ ಇಲ್ಲ. ನಾನು ಆವಾಗಲೇ ಹೇಳ್ದಂಗೆ 26ನೇ ತಾರೀಕಿಂದ ನಾನು ಕಂಟಿನ್ಯೂಸ್ ಆಗಿ ನಾನು ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೀನಿ. ಆವಾಗಲೇ ನಮ್ಗೆ ಹೆದರಿಕೆ ಆಗಿಲ್ಲ, ಅಷ್ಟು ಸೇಫ್ ಅನಿಸಿದೆ. ಇವಾಗಂತೂ ಫುಲ್ಲು ಸೇಫೇನೆ, ಏನು ಯೋಚನೆ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ತುಂಬಾ ಚೆನ್ನಾಗಿದ್ದೀವಿ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನೋಡಿ, ನನ್ನ ಶರ್ಟ್ ಅಲ್ಲಿ ಒಂದು ಚಿಟ್ಟೆ ಇದೆ, ಚಿಟ್ಟೆ ತರ ಹಾಕೊಂಡ ಆರಾಮಾಗಿದ್ದೀನಿ ನಾನು. ಕರೆಕ್ಟ್. ಚಿಟ್ಟೆ ತೋರಿಸ್ಬಿಡೋಣ, ಕೊಡಿಲಿ, ಕರೆಕ್ಟಾಗಿ ತೋರಿಸ್ತೀನಿ. ಚಿಟ್ಟೆ ಅಂತೆ ನೋಡು, ಚಿಟ್ಟೆ ನೋಡ, ಚಿಟ್ಟೆ ತರ ಹಂಗೆ ಹಾರ್ಕೊಂಡ ಹಂಗೆ ಅಲ್ವಾ. ಹೌದು, ಕರೆಕ್ಟ್. ಸೊ ಇವತ್ತಿಗೆ ಇಷ್ಟೇ. ನಾನು ಇವಾಗ ವಾಪಸ್ ಆಫೀಸ್ಗೆ ಹೋಗ್ಬೇಕು, ಯಾಕಂದ್ರೆ ಒಂದು ಮೀಟಿಂಗ್ ಇದೆ. ನೀನೆಲ್ಲಿ? ನಾನು ಮನೆಗೆ ಹೋಗ್ಬೇಕು. ಅಷ್ಟಕ್ಕೆ ಮೊದಲು ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ಮತ್ತೆ ಮನೆಗೆ ಹೋಗ್ತೀನಿ. ಹೆಂಗಿದೆ ನನ್ನ ಮುಖ ನೋಡಿ? ನಿನ್ ಮುಖ ಯಾವಾಗ್ಲೂ ಚಂದ. ಇಲ್ಲ ಕಣೆ, ನಿಂದು ಆಯಿಲ್ ಇಲ್ಲ ಅಂದ್ರೆ ಚಂದಾನೆ, ಆದ್ರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆಯಿಲ್. ಅದನ್ನೇ ಹೇಳ್ತಾ ಇದ್ದೀನಿ. ಹೌದಾ? ಸರಿ, ಆಯಿಲ್ ಸ್ಟಾಕ್ ಖಾಲಿ ಆಗ್ತಾ ಇದೆ, ಪರವಾಗಿಲ್ಲ, ಅದು ಕೊಡೋಣ. ಹಂಗೆ. ಓಕೆ, ಸೊ ಇದೆ ಇವತ್ತಿನ ನ್ಯೂಸ್. ಮತ್ತೆ ನಮ್ಮ ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ ನೀವು. ಅಲ್ಲಿ ತನಕ ಟೇಕ್ ಕೇರ್. ಸೊ ಏನ್ ಹೇಳಕ್ ಮರ್ತೋಯ್ತು ನಾವು. ಏನಂದ್ರೆ ಇವಾಗ ಎಷ್ಟೊಂದ್ ಜನರು ಇಲ್ಲಿ ದುಬೈಯಲ್ಲಿ ವೆಕೇಶನ್ಗೆ ಬಂದಿರೋರು ಅಥವಾ ಏನಾನ ಟ್ರಾನ್ಸಿಟರ್ ಇರೋರು ಯಾರ್ಯಾರು ಇಲ್ಲಿ ಸ್ಟಕ್ ಆಗಿದ್ದಾರೆ ಅವ್ರಿಗೆಲ್ಲ ಫ್ರೀ ಹೋಟೆಲ್ ಅಕೊಮಿಡೇಷನ್ ಕೊಟ್ಟಿದ್ದಾರೆ, ಫುಡ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಮತ್ತೆ ಅವ್ರಿಗೆಲ್ಲರಿಗೂ ವೀಸಾ ಕೊಟ್ಬಿಟ್ಟು, ಅಂದ್ರೆ ಏರ್ಪೋರ್ಟ್ ಇಂದ ಹೋಗುವಾಗ ವೀಸಾ ಕೊಟ್ಬಿಟ್ಟು, ನೀವು ಯಾವ್ಯಾವ ಹೋಟ್ಲಲ್ಲಿ ಇದ್ರಿ, ಅದ್ ಬೇಕಾದ್ರೆ 7 ಸ್ಟಾರ್ ಆಗಿರ್ಬೋದು, 5 ಸ್ಟಾರ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ಅಲ್ಲಿಗೆ ವಾಪಸ್ ಹೋಗಿ ಆ ದುಡ್ಡನ್ನೆಲ್ಲ ಗೌರ್ಮೆಂಟ್ ಕೊಡುತ್ತೆ ಅಂತ ಲೆಕ್ಕ ಹಾಕೊಳ್ಳಿ. ಎಷ್ಟು ನಮ್ಗೆ ಒಂದು ಚೆನ್ನಾಗಿ ನೋಡ್ಕೋತಾ ಇದಾರಲ್ವಾ. ಆಮೇಲೆ ಕೆಲವ್ರದ್ದು ವೀಸಾ ಎಲ್ಲ ಮುಗ್ದೋಗಿರೋರ್ಗೆ ಫೈನ್ ಬರೋದಲ್ವಾ ಮೊದ್ಲು. ಸೊ ಫೈನ್ಸ್ ಎಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ಏನ್ ಫೈನ್ ಇದ್ರು ಈ ಟೈಮ್ ಅಲ್ಲಿ ಯಾವ ಫೈನ್ ತೆಗ್ದಾಕ್ಬಿಟ್ಟಿದ್ದಾರೆ. ಸೊ ಇದಕ್ಕಿನ್ನ ಸಪೋರ್ಟ್ ಏನ್ ಬೇಕು ಹೇಳಿ ಅಲ್ವಾ. ಈ ಪಾಯಿಂಟ್ ಹೇಳ್ಬೇಕಿತ್ತು ಅದಕ್ಕೆ.